ಹಾಯ್ ಎವ್ರಿವನ್, ಕಾಜಿ ಟೇಲ್ಸ್ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಂಛನ. ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಇವತ್ತು ಕೂಡ ಕೆಲವು ಕಥೆಗಳನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಬಗ್ಗೆ ಕೇಳೋಣ. ಹೀಗೆ ಒಂದು ದಿನ ರಾಜನು ತನ್ನಲ್ಲಿರುವಂತಹ ರಾಜಭಟರಿಗೆ ಹಾಗೂ ಪಂಡಿತರಿಗೆ ಒಂದು ಚಿನ್ನದ ಗಂಟನ್ನು ನೀಡ್ತಾನೆ. ಅದರಲ್ಲಿ ಅನೇಕ ಚಿನ್ನದ ನಾಣ್ಯಗಳಿದ್ದವು. ಅದನ್ನು ನೀಡಿ ಹೇಳ್ತಾನೆ, ಒಂದು ವಾರದಲ್ಲಿ ನೀವು ಈ ಚಿನ್ನದ ನಾಣ್ಯಗಳನ್ನು ಖರ್ಚು ಮಾಡಬೇಕು. ಅದೇ ರೀತಿ ಒಂದು ನಾಣ್ಯವನ್ನು ಖರ್ಚು ಮಾಡಬೇಕಾದ್ರೂ ನೀವು ನನ್ನ ಮುಖವನ್ನು ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಚಿನ್ನದ ಗಂಟನ್ನು ತೆಗೆದುಕೊಂಡು ಹೋಗ್ತಾರೆ. ಹೋಗಿ ಮಾರುಕಟ್ಟೆಗೆ ಹೋಗಿ ಇದನ್ನು ಖರ್ಚು ಮಾಡೋಣ ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ರಾಜ ಇಲ್ಲ. ಹೇಗೆ ಇವರ ಮುಖವನ್ನು ನೋಡೋದು, ಹೇಗೆ ರಾಜರ ಮುಖವನ್ನು ನಾವು ನೋಡೋದು ಅಂತ ಎಲ್ಲರೂ ಆಲೋಚನೆ ಮಾಡ್ತಾರೆ. ಆದರೆ ತೆನಾಲಿ ರಾಮಕೃಷ್ಣನಿಗೆ ಇದರ ಬಗ್ಗೆ ಚಿಂತೆನೇ ಇರೋದಿಲ್ಲ. ಎಲ್ಲ ನಾಣ್ಯಗಳನ್ನು ಖರ್ಚು ಮಾಡ್ತಾನೆ ಹೋಗ್ತಾನೆ. ಆದರೆ ಉಳಿದವರಲ್ಲಿ ಮಾತ್ರ ನಾಣ್ಯಗಳು ಹಾಗೇ ಇರುತ್ತೆ. ಯಾಕಂದರೆ ಅವರಿಗೆ ರಾಜರ ಮುಖವನ್ನು ಹೇಗೆ ನಾವು ನೋಡೋದು, ಎಲ್ಲ ನಾಣ್ಯಗಳನ್ನು ಖರ್ಚು ಮಾಡುವಾಗ ರಾಜರ ಮುಖವನ್ನು ಹೇಗೆ ನೋಡೋದು ಅನ್ನೋದೇ ಒಂದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ. ಇದೇ ರೀತಿ ಒಂದು ವಾರ ಕಳೆದ ನಂತರ ಎಲ್ಲರೂ ರಾಜ್ಯಸಭೆಗೆ ಬರ್ತಾರೆ. ಬಂದಾಗ ರಾಜನು ಪ್ರಶ್ನೆ ಮಾಡಿದಾಗ ತೆನಾಲಿ ರಾಮಕೃಷ್ಣ ಮಾತ್ರ ತಾನು ಎಲ್ಲ ನಾಣ್ಯಗಳನ್ನು ಖರ್ಚು ಮಾಡಿರುವುದಾಗಿ ಹೇಳ್ತಾನೆ. ಆದರೆ ಉಳಿದವರು ಮಾತ್ರ ಯಾವುದೇ ರೀತಿಯಾದಂಥ ಖರ್ಚುಗಳನ್ನು ಮಾಡಿರೋದಿಲ್ಲ. ಇದನ್ನು ರಾಜನು ಪ್ರಶ್ನೆ ಮಾಡಿದಾಗ ಉಳಿದವರು ಹೇಳ್ತಾರೆ, ಮಹಾಪ್ರಭು, ನಮಗೆ ನಿಮ್ಮ ಮುಖವನ್ನು ನೋಡದೆ ಇದನ್ನು ಖರ್ಚು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಅದೇ ರೀತಿ ರಾಜನು ತೆನಾಲಿ ರಾಮಕೃಷ್ಣನಿಗೆ ಕೇಳ್ತಾನೆ, ನೀನು ಮಾತ್ರ ಹೇಗೆ ಇದನ್ನು ಖರ್ಚು ಮಾಡಿದೆ ಅಂತ ಹೇಳಿದಾಗ ತೆನಾಲಿ ರಾಮಕೃಷ್ಣನು ಬುದ್ಧಿವಂತಿಕೆಯಿಂದ ಒಂದು ಉತ್ತರವನ್ನು ನೀಡ್ತಾನೆ. ಅದೇನೆಂದರೆ, ಈ ನಾಣ್ಯದಲ್ಲಿ ರಾಜನ ಮುಖವನ್ನು ಮುದ್ರಿಕೆಯನ್ನಾಗಿ ಮಾಡಲಾಗಿತ್ತು. ಸೊ ರಾಜನ ಮುಖವನ್ನು ನಾನು ನಾಣ್ಯದಲ್ಲಿ ನೋಡುತ್ತಿದ್ದೆ, ನೋಡಿದ ನಂತರ ನಾನು ನಾಣ್ಯವನ್ನು ಖರ್ಚು ಮಾಡ್ತಾ ಇದ್ದೆ ಅಂತ ಹೇಳಿ ರಾಜನಿಗೆ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತಾನೆ. ಇದನ್ನು ಕೇಳಿದ ರಾಜನಿಗೆ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಮೇಲೆ ಅಪಾರ ಗೌರವ ಬರುತ್ತೆ. ಹಾಗೆ ತೆನಾಲಿ ರಾಮಕೃಷ್ಣನಿಗೆ ಭೇಷ್ ಅಂತ ಹೇಳಿ ಅಲ್ಲಿಂದ ಕಳಿಸಿಕೊಡ್ತಾನೆ. ಸೊ ನಾವೀಗ ನೋಡಿದ್ವಿ ತೆನಾಲಿ ರಾಮಕೃಷ್ಣನ ಚತುರತೆ ಹಾಗೂ ಅವನ ಬುದ್ಧಿಶಕ್ತಿಯಿಂದ ಅವನು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದ ಅಂತ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಕಥೆಗಳನ್ನು ನಾನು ನಿಮಗೋಸ್ಕರ ಹೇಳ್ತೀನಿ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.